ಕೆಲವು ಸ್ಕೂಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇವೆಲ್ಲ ಕೂಡ ನಾವೇ ಅವರಿಗೆ ಏನೇನು ಬೇಕು ಅಂತ ಹೇಳಿ ಪಟ್ಟಿಕೊಟ್ಟು ಹೊಸ ನಯಾ ಸ್ಕೂಲ್ಗಳನ್ನೇ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಹೆಲ್ತ್ ಮುಖ್ಯ. ಫಸ್ಟ್ ಈಗ ಪ್ರೈಮರಿ ಎಜುಕೇಶನ್, ಬೆಂಗಳೂರಿಗೆ ಜನ ಬರೋದನ್ನು ತಪ್ಪಿಸ್ಬೇಕು, ವಲಸೆ ಬರೋದು ವಿದ್ಯಾಭ್ಯಾಸಕ್ಕೋಸ್ಕರ. ಆ ದೃಷ್ಟಿಯಿಂದ ಈ ಪಾಲಿಸಿ ತಯಾರಾಗಿದೆ. ಇನ್ನೊಂದು 5-6 ದಿನದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾವು ಕೊಡಬೇಕು. ಆಮೇಲೆ ಒಂದು NRI ಬಹಳ ಜನ ನಾನು ಹಿಂದೆ ಮಾತು ಕೊಟ್ಟಿದ್ದೆ, ನಮ್ಮ ಮ್ಯಾನಿಫೆಸ್ಟೋ ಹೇಳಿದ್ದು ಒಂದು NRI ಸಪ್ರೇಟ್ ಸೆಕ್ರೆಟರಿ. ಯಾಕೆಂದ್ರೆ ಬಹಳ ಜನ ಇನ್ವೆಸ್ಟರ್ಸ್ ಬಂದು ನಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ. ಅದಕ್ಕೆ ಒಂದು ಸಪ್ರೇಟ್ NRI ಸೆಕ್ರೆಟರಿಯೇಟ್ ಮಾಡಿ, ಸೊ ಯಾರೇ ಪ್ರತಿ NRI ಅವ್ರಿಗೆ ಏನು ಫೆಸಿಲಿಟಿ ಮಾಡಿಕೊಡ್ಬೋದು, ಏನು ಸಹಾಯ ಮಾಡ್ಬೋದು ಇರೋಂಥ ಸಿಸ್ಟಮ್ನಲ್ಲಿ. ಇನ್ನು ಅವ್ರಿಗೆ ಸಪ್ರೇಟಾಗಿ ಈಗ ಅವರು ಬಂದದ್ದು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೇನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಕೇಳಿದ್ದೇನೆ. ಸೊ ಅದು ಕೂಡ ಒಂದು ಪ್ರಪೋಸಲ್ನ ನಮ್ಮ ಅಧಿಕಾರಿಗಳು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ಕೆಲವು ಮೇಜರ್ ಡಿಸಿಷನ್ ತಗೊಂಡು ಅವ್ರಿಗೆ ಆಡಳಿತದಲ್ಲಿ ಯಾರು ಕೂಡ ನಮ್ಮ ಮಂತ್ರಿಗಳು ಅವ್ರಿಗೆ ಶಾಸಕರು ಇಲ್ಲ ನಮ್ಮ ಸ್ಟಾಫ್ ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಪ್ರೆಷರ್ಗೂ ನೀವು ಗೀಡ್ ಹಾಕಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಮಾಡಬೇಕು. ಅದಕ್ಕೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ. ಏಕೆಂದರೆ ಯಾವ ಇದಕ್ಕೂ ನಮ್ಮ ಮಂತ್ರಿಗಳು ಕೆಲವೆಲ್ಲ ಹೊಸದಿರ್ಬೋದು, ಹಳದಿರ್ಬೋದು, ಯಾವ ಒತ್ತಡದ ಮೇಲೆ ಸೈನ್ ಹಾಕಿ ಪ್ರಯತ್ನ ಮಾಡೋದು. ನೀವು ಯಾವ ಕಾರಣಕ್ಕೂ ಲೀಡ್ ಆಗಬಾರ್ದು ಔಟ್ ಆಫ್ ದಿ ಸಿಸ್ಟಮ್ ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಫ್ರೀ, ಫೇರ್, ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಅವ್ರಿಗೆ ಮಾರ್ಗಸೂಚಿಯನ್ನು ಕೂಡ ಕೊಡಬೇಕು. ಪೊಲೀಸರು ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾಣೆ ಹಾಕೋದು, ಎಲ್ಲೂ ಕೂಡ ಅವರು ಯಾರು ಕೂಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರ್ಯಾರು ರೌಡೀಸ್ಗಳಿದ್ದಾರೆ, ರೌಡೀಸ್ ಚಿಗುರು ಹೊಸದಾಗಿ ಗುರುಗಳು, ಹಳಗಳು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಕೋರ್ಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ತಿಳಿಸಿದ್ದೆ. ಆಮೇಲೆ ಸರ್ಕಾರ ವಿಚಾರದಲ್ಲೂ ಕೂಡ ಕ್ವಾಲಿಟಿ ಇನ್ನು ಹೆಚ್ಚಿಗೆ ಆಗಬೇಕು. ಯಾರಿಗೆ ಏನು ನಾವು ಸರ್ಕಾರದಿಂದ ಅವ್ರಿಗೆ ಅನುಕೂಲ ಆಗಬೇಕು ಅದು ಕೂಡ ಎಲ್ಲ ಮಾಡಿದ್ದೇವೆ. ಆಮೇಲೆ ಅವ್ರಿಗೆ ಕೆಲವು ಕರ್ನಾಟಕ ಭವನ ಫಂಕ್ಷನಿಂಗಲ್ಲಿ ನನಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ನಾನು ಡೆಲ್ಲಿಗೆ ಹೋಗಿ ನಮ್ಮ ಕೆಲವು ಸೀನಿಯರ್ ಆಫೀಸರ್ಸ್ನ ಯಾರು ಡೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಸಂಪರ್ಕ ಮಾಡ್ತೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.